ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ಥರದ ಬ್ರೇಕ್ಫಾಸ್ಟನ್ನು ಹೇಳ್ತಾ ಇದ್ದೀನಿ. ಮುಂಜಾನೆಯ ಗಡಿಬಿಡಿಯಲ್ಲಿ ಅಕ್ಕಿ ನೆನೆಸೋದು, ರುಬ್ಬೋದು, ಫರ್ಮೆಂಟೇಷನ್ ಮಾಡೋದು ಯಾವುದೂ ಇಲ್ಲ. ನೀವು ಕ್ವಿಕ್ಕಾಗಿ, ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಬೇಗನೆ ಇದನ್ನು ಮಾಡ್ಕೋಬೋದು. ಮತ್ತು ನಾನು ಇದನ್ನು ಹೆಲ್ದಿಯಾಗಿಯೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಸ್ಟೈಲಲ್ಲಿ ನೀವು ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು 1 ಬಟ್ಲಷ್ಟು ಸಣ್ಣ ರವೆಯನ್ನು ತೊಗೊಂಡಿದ್ದೀನಿ ರೀ. ಇದು ಹಸಿ ರವೆ. ನೀವು ಚಿರೋಟಿ ರವೆ ಇದ್ರೆ ಅದನ್ನು ತಗೋಬೋದು. 1 ಬಟ್ಲಷ್ಟು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇವ ಮೂರನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಹಿಟ್ಟು, ರವೆ, ಉಪ್ಪು ಕರೆಕ್ಟಾಗಿ ಈಗ ಮಿಕ್ಸ್ ಆಗಬೇಕ್ರಿ. ಈಗ ಇದು ಮಿಕ್ಸ್ ಆದಮೇಲೆ ನಾನು ಇಲ್ಲಿ ಅರ್ಧ ಬಟ್ಲಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ. ಮೊಸರು ಹುಳಿ ಅಥವಾ ಸಪ್ಪಗೆ ಯಾವುದಾದ್ರೂ ನಡೀತದೆ. ಯಾವ ಬಟ್ಲಿಂದ ರವೆ ತೊಗೊಂಡಿನಲ್ರಿ ಅದೇ ಬಟ್ಲಿಂದ 1 ಬಟ್ಲಷ್ಟು ನಾನಿಲ್ಲಿ ನೀರನ್ನು ಹಾಕ್ತಾ ಇದ್ದೀನಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಯಾವುದೇ ರೀತಿ ಗಂಟುಗಳು ಆಗದಂಗೆ ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಈಗ ಇದು ಹಿಟ್ಟು ಕರೆಕ್ಟಾಗಿ ರೆಡಿ ಆಗ್ಯದ್ರಿ. ಇಲ್ಲಿ ನಾನು ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ತುರಿದಿಟ್ಕೊಂಡಿರುವಂಥ ಕ್ಯಾರೆಟು, ಒಂದು ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಸಿ ಶುಂಠಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ತುರಿದ್ಬಿಟ್ಟು ಹಾಕ್ಬೋದು. ಇಲ್ಲಿ 2 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡಿಕೊಂಡು ಹಾಕೋಬೋದು. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ಇದನ್ನು ಈಗ ಚೆನ್ನಾಗಿ ಎಲ್ಲ ವೆಜಿಟೇಬಲ್ಸ್ ಹಿಟ್ಟಲ್ಲಿ ಮಿಕ್ಸ್ ಆಗಂಗೆ ಕರೆಕ್ಟಾಗಿ ಮಿಕ್ಸ್ ಮಾಡೋಣ್ರಿ. ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ್ರಿ. ನಾನು ಇದನ್ನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತಾ ಇದ್ದೀನಿ. ನೋಡಿರಿ, 10 ನಿಮಿಷ ಆದಮೇಲೆ ರವೆ, ಕಡಲೆ ಹಿಟ್ಟು ಎಲ್ಲನೂ ಚೆನ್ನಾಗಿ ನೆಂದಿರ್ತದೆ ರೀ. ನೋಡಿರಿ, ಹಿಟ್ಟು ಕರೆಕ್ಟಾಗಿನೂ ನೆಂದದ್ರಿ. ನಾನಿಲ್ಲಿ ಅರ್ಧ ಸ್ಪೂನಾಗಷ್ಟು ಜೀರಿಗೆ ಪುಡಿ, 1 ಸ್ಪೂನಾಗಷ್ಟು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ನೀವು ಮತ್ತು ಬೇರೆ ಯಾವುದೇ ವೆಜಿಟೇಬಲ್ಸನ್ನು ಇದರಲ್ಲಿ ಆ್ಯಡ್ ಮಾಡ್ಬೋದು. ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ್ರಿ. ನಾನು ಲಾಸ್ಟ್ನಲ್ಲಿ ಒಂದು ಅರ್ಧ ಸ್ಪೂನಾಗಷ್ಟು ಈನೋವನ್ನು ಹಾಕ್ತಾಯಿದ್ದೀನಿ. ನೀವು ಸೋಡಾನೂ ಹಾಕ್ಬೋದು. ಇನ್ನೊಂದು 3-4 ಸ್ಪೂನಾಗಷ್ಟು ಅದರ ಮೇಲೇ ನೀರನ್ನು ಹಾಕ್ತಾಯಿದ್ದೀನಿ. ಏನೋ ಯಾವಾಗಲೂ ಲಾಸ್ಟಿಗೆ ಹಾಕಬೇಕ್ರಿ ಅದನ್ನು. ನೋಡ್ರಿ, ಈಗ ಇದು ಕರೆಕ್ಟಾಗಿ ಹಿಟ್ಟು ರೆಡಿ ಆಯ್ತು ರೀ. ಹಿಟ್ಟಿನ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕ್ರಿ. ನೋಡಿ, ನಾನೊಂದು ಚಿಕ್ಕ ಕಡಾಯಿಯನ್ನು ಕೈಲಿಕ್ಕೆ ಇಟ್ಟಿದ್ದೀನಿ ರೀ. ಇಲ್ಲಿ ಒಂದು ಸ್ಪೂನಾಗಷ್ಟು ಆಯಿಲನ್ನು ಹಾಕ್ತೀನಿ. ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ನೀವು ಇನ್ನೊಂದು ಸ್ವಲ್ಪ ಬೇಕಂದರೆ ಬಿಳಿ ಎಳ್ಳನ್ನಾದ್ರೂ ಹಾಕ್ಬೋದು. ಈಗ ನೋಡಿ, ಗ್ಯಾಸು ಲೋ ಫ್ಲೇಮ್ದಲ್ಲಿನೇ ಇರಲಿ ರೀ. ನಾನು ಈ ಚಮಚದಿಂದ 2 ಚಮಚ ಆಗಷ್ಟು ಹಿಟ್ಟನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೀವು 1 ಚಮಚ ಸಾಕಂದ್ರೆ ಅಷ್ಟಕ್ಕೂ ಬಿಡ್ಬೋದು. ನೋಡಿ, ಈ ರೀತಿ ಹಾಕಿ ಇದನ್ನು ಮುಚ್ಚಿ 2 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸೋಣ್ರಿ. ನೋಡ್ರಿ, ಈಗ ಒಂದು ಸೈಡ ತಳಗಿನ ಭಾಗ ಕರೆಕ್ಟಾಗಿ ಬೇಯ್ದದ್ರಿ. ಇದನ್ನು ನಾನು ಮತ್ತೆ ತಿರುವಿ ಬೇಯಿಸ್ತೇನೆ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೋಡ್ರಿ, ಇದು 2 ಕಡೆ ಕರೆಕ್ಟಾಗಿ ಬೇಯ್ದದ್ರಿ. ನಾನಿಲ್ಲಿ ಇನ್ನೊಂದನ್ನು ನಿಮ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ರೀ. ಇದು ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ತುಂಬಾ ಹೆಲ್ದಿಯಾಗಿರೋದು. ಮತ್ತು ನಾವು ಇದನ್ನು ಮುಂಜಾನೆ ಗಡಿಬಿಡಿಯಲ್ಲಿ ಬೇಗನೆ ಈಸಿಯಾಗಿ ಮಾಡ್ಕೋಬೋದು. ನೋಡ್ರಿ, ಈಗ ಈ ಬ್ರೇಕ್ಫಾಸ್ಟ್
ರೆಡಿ ಆಗ್ಯದ್ರಿ. ಇದನ್ನು ನೀವು ಚಟ್ನಿ, ಕೊಬ್ಬರಿ ಚಟ್ನಿ, ಕಿಚಪ್ಪು ಯಾವುದ್ರ ಜೊತೆ ತಿಂದ್ರೂ ಟೇಸ್ಟಿಯಾಗಿರ್ತದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಇದನ್ನು ನೀವು ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.